ಸಿಗುವ ವಸ್ತುಗಳಿಂದ ಉಗುರನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳೋದು ಹೇಗೆ? ಈಗೆಲ್ಲ ನಾವು ಫೇಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಇಂಪಾರ್ಟೆನ್ಸ್ ನೈಲ್ಗೂ ಕೂಡ ಕೊಡ್ತಾರೆ. ನೈಲ್ಸ್ಗೆ ನೈಲ್ ಆರ್ಟ್, ನೈಲ್ ಎಕ್ಸ್ಟೆನ್ಷನ್ ಮಾಡಿಸೋದು ಟ್ರೆಂಡ್ ಆಗಿದೆ. ಆದರೆ ಇದರಿಂದ ನೈಲ್ಸ್ ಡ್ರೈ ಆಗೋದು, ಹಳದಿ ಕಟ್ಟೋದು, ನೈಲ್ಸ್ ಥಿನ್ನಿಂಗ್ ಆಗೋದು, ಉಗುರು ಬೆಳೆತಿಲ್ಲ ಅನ್ನೋ ಯೋಚನೆ ಎಲ್ರಿಗೂ ಇದ್ದೇ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ನಾನಿವತ್ತು ಮನೇಲಿ ಸಿಗೋ ವಸ್ತುಗಳಿಂದ ನಮ್ಮ ಉಗುರನ್ನು ಹೇಗೆ ಹೆಲ್ತಿಯಾಗಿ ಇಟ್ಕೋಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಬೇಕಾಗಿರೋ ವಸ್ತು ವ್ಯಾಸ್ಲಿನ್ ಅಥವಾ ಕೊಬ್ಬರಿ ಎಣ್ಣೆ, ನಿಂಬೆಹಣ್ಣು ಹಾಗೂ ಉಗುರು ಬೆಚ್ಚಗಿರುವಂಥ ನೀರು. ಮೊದಲು ಉಗುರುಗಳಿಗೆ ವ್ಯಾಸ್ಲಿನ್ ಹಚ್ಚಿ 10 ನಿಮಿಷಗಳ ಕಾಲ ಉಗುರು ಬೆಚ್ಚಿನ ನೀರಲ್ಲಿ ಬಿಡಿ. ನಂತರ ಈಗ ಇದನ್ನು ಸರ್ಕ್ಯುಲರ್ ಶೇಪಲ್ಲಿ ರಬ್ ಮಾಡಿ. ಹೀಗೆ ವ್ಯಾಸ್ಲಿನ್ ಹಚ್ಚಿ ರಬ್ ಮಾಡೋದ್ರಿಂದ ಉಗುರಿನ ಅಕ್ಕಪಕ್ಕ ಚರ್ಮ ಡ್ರೈನೆಸ್ಸಿಂದ ಕವಲೊಡೆದಿದ್ರೆ ಅಥವಾ ಉಗುರು ಹಳದಿ ಕಟ್ಟಿದರೆ ಇದು ಸರಿ ಮಾಡುತ್ತೆ. ನಂತರ ವೈಪ್ ಮಾಡಿ ನಿಂಬೆಹಣ್ಣಿನ ಚೂರು ತಗೊಂಡು ಮತ್ತೆ ಉಗುರ ಮೇಲೆ 5 ನಿಮಿಷಗಳ ಕಾಲ ರಬ್ ಮಾಡಿ. ಇದರಿಂದ ಉಗುರು ಥಿನ್ನಿಂಗ್ ಆಗೋದು ಕಮ್ಮಿ ಆಗುತ್ತೆ ಹಾಗೂ ಉಗುರು ಬೆಳವಣಿಗೆ ಇದು ಸಹಾಯ ಮಾಡುತ್ತೆ. ನಂತರ ಒರೆಸಿದರೆ ಆಯಿತು, ಹೆಲ್ತಿ ನೈಲ್ಸ್ ನಿಮ್ಮದಾಗುತ್ತೆ. ಮನೆಯಲ್ಲಿ ಇದ್ದಾಗ ನೈಲ್ ಪಾಲಿಷ್ ಹಾಕದೆ ಹಾಕೇ ಬಿಟ್ಟರೆ ಒಳ್ಳೆಯದು. ನೈಲ್ ಪಾಲಿಷ್ ಹಾಕೋದ್ರಿಂದ ಮತ್ತೆ ಉಗುರಿನ ಸಮಸ್ಯೆ ಆಗಬಹುದು. ಹಾಗಂತ ಉಗುರಿನ ಬಣ್ಣ ಹಚ್ಚಲೇಬಾರದ ಹಾಗೇನೂ ಇಲ್ಲ. ನೀವು ಹೊರಗಡೆ ಹೋದಾಗ, ಫಂಕ್ಷನ್ಸ್ಗಳಿಗೆ ಹೋದಾಗ ನಿಮ್ಮ ಇಷ್ಟದ ನೈಲ್ ಪಾಲಿಷನ್ನು ಹಚ್ಚಿ ಮತ್ತೆ 1 ಅಥವಾ 3 ದಿನದ ಒಳಗೆ ನೈಲ್ ಪಾಲಿಷ್ ರಿಮೂವರಿಂದ ರಿಮೂವ್ ಮಾಡಿ. ಮತ್ತು ಹೀಗೆ ಉಗುರು ಬೆಚ್ಚಿನ ನೀರಿನಿಂದ ವ್ಯಾಸ್ಲಿನ್ ಅಥವಾ ಕೊಬ್ಬರಿ ಎಣ್ಣೆ ಹಾಗೂ ನಿಂಬೆಹಣ್ಣನ್ನು ಹಚ್ಚುವುದರಿಂದ ನಿಮ್ಮ ಉಗುರು ಎನಿ ಟೈಮ್ ಹೆಲ್ತಿಯಾಗಿ ಇರುತ್ತದೆ. ನಾನು ಮೇಘನಾ. ನನ್ನ ವೀಡಿಯೋಸ್ಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.